ಪದ್ಮಶಾಲಿ ಸಮುದಾಯದಿಂದ ಸಡಗರದ ಭಕ್ತ ಮಾರ್ಕಂಡೇಯ ಜಯಂತಿ ಆಚರಣೆ. ಆನೇಕಲ್ ಪಟ್ಟಣದ ಐತಿಹಾಸಿಕ ಪದ್ಮಶಾಲಿ ಭಾವನಾರಾಯಣ ದೇವಸ್ಥಾನದಲ್ಲಿ ಪದ್ಮಶಾಲಿ ಕುಲ ಬಾಂಧವರ ವತಿಯಿಂದ ಭಕ್ತ ಮಾರ್ಕಂಡೇಯ ಜಯಂತಿಯನ್ನ ಅತ್ಯಂತ ಸಡಗರ ಮತ್ತು ಭಕ್ತಿಯಿಂದ ಆಚರಿಸಲಾಯಿತು. ಕಾರ್ಯಕ್ರಮವನ್ನ ಉದ್ಘಾಟಿಸಿ ಮಾತನಾಡಿದಂತಹ ಗಣ್ಯರು, ನೂರಾರು ವರ್ಷಗಳಿಂದ ಸಂಪ್ರದಾಯವನ್ನ ಪಾಲಿಸ್ತಾ ಬಂದಿರುವ ನಮಗೆ ಭಕ್ತ ಮಾರ್ಕಂಡೇಯರು ಸಂಸ್ಕಾರಯುತ ಬದುಕಿಗೆ ಪ್ರೇರಣೆಯಾಗಿದ್ದಾರೆ. ಇಂದಿಗೂ ಸಮುದಾಯವು ಶ್ರೇಷ್ಠ ಮುನಿಗಳ ಮತ್ತು ದೈವತ್ವದ ಬಗ್ಗೆ ಅಪಾರ ಗೌರವವನ್ನ ಉಳಿಸಿಕೊಂಡು ಬಂದಿದೆ ಎಂದು ತಿಳಿಸಿದರು. ನೇಕಾರ ಸಮುದಾಯದ ಆರಾಧ್ಯ ದೈವವಾದ ಭಕ್ತ ಮಾರ್ಕಂಡೇಯರು ತಮ್ಮ ಅಚಲ ಭಕ್ತಿಯಿಂದ ವರವನ್ನ ಪಡೆದು ಅದನ್ನ ಲೋಕ ಕಲ್ಯಾಣಕ್ಕಾಗಿ ಮುಡಿಪಾಗಿಟ್ಟವರು. ಸಮಾಜದ ಸದುಪಯೋಗಕ್ಕಾಗಿ ಧರ್ಮ ಪ್ರಚಾರದ ಮೂಲಕ ಸಮಸ್ತ ಜನರ ಏಳಿಗೆಗೆ ನಾಂದಿ ಹಾಡಿದ ಮಹಾಪುರುಷರಾಗಿದ್ದಾರೆ. ಸಮುದಾಯವು ಇಂತಹ ಜಯಂತಿಗಳನ್ನ ಆಚರಿಸುವ ಮೂಲಕ ಅವರ ಮಹೋನ್ನತ ಕೊಡುಗೆಗಳನ್ನ ಸ್ಮರಿಸುವಂತಾಗಿದ್ದು, ಇಂದಿನ ಪೀಳಿಗೆಗೆ ಮಾರ್ಕಂಡೇಯರ ತತ್ವಗಳು ದಾರಿದೀಪವಾಗಿದೆ ಎಂದು ಕಾರ್ಯಕ್ರಮದಲ್ಲಿ ಶ್ಲಾಘಿಸಿದರು. ಶ್ರೀ ಭಾವನಾರಾಯಣ ಸ್ವಾಮಿ ಕ್ಷೇಮಾಭಿವೃದ್ಧಿ ಟ್ರಸ್ಟ್ ಕಳೆದ 100 ವರ್ಷಗಳಿಂದ ನಿರಂತರವಾಗಿ ಮಾರ್ಕಂಡೇಯ ಜಯಂತಿ ಕಾರ್ಯಕ್ರಮವನ್ನ ಆಯೋಜಿಸ್ತಾ ಬಂದಿದೆ. ಈ ವೇದಿಕೆಯು ಕೇವಲ ಧಾರ್ಮಿಕ ಆಚರಣೆಗೆ ಸೀಮಿತವಾಗದೆ ಕುಲ ಬಾಂಧವರು ಒಗ್ಗೂಡಿ ಸಮುದಾಯದ ಸಮಸ್ಯೆಗಳ ಬಗ್ಗೆ ಚರ್ಚಿಸಲು ಮತ್ತು ಸರ್ವತೋಮುಖ ಅಭಿವೃದ್ಧಿಗೆ ಸಹಕರಿಸಲು ಪ್ರಮುಖ ತಾಣವಾಗಿದೆ. ಪದ್ಮಶಾಲಿ ವಂಶಸ್ಥರು ಪುರಾತನ ಕಾಲದಿಂದಲೂ ಬಟ್ಟೆ ನೇಯ್ದು ಅದನ್ನ ಲಕ್ಷ್ಮೀನಾರಾಯಣ ಸ್ವಾಮಿಗೆ ಅರ್ಪಿಸುವ ಪವಿತ್ರ ಕಾಯಕವನ್ನ ರೂಢಿಸಿಕೊಂಡು ಬಂದಿರುವುದು ಸಮುದಾಯದ ಹೆಮ್ಮೆಯ ಸಂಕೇತವಾಗಿದೆ. ಸಂಘದ ಅಧ್ಯಕ್ಷರಾದಂತಹ ಸುಧಾ ಎಸ್ಕೆ ಬಾಬು ರಾಜೇಂದ್ರ ಪ್ರಸಾದ್, ಉಪಾಧ್ಯಕ್ಷರಾದಂತಹ ಬಾಪು ಮಂಜುನಾಥ್, ಬಂಡಾರಿ ಬಿಎಲ್ ವೆಂಕಟರಾಮಯ್ಯ, ಉಮಾಶಂಕರ್ ಸಾಯಿರಾಮ್, ಗೋಪಾಲಕೃಷ್ಣ, ನೀಲಾ ಎನ್, ಲಕ್ಷ್ಮೀನಾರಾಯಣ್, ಎಸ್ ನಾಗರಾಜ್, ಲೋಕೇಶ್, ಗಂಗಾಧರ್, ವಿನಯ್ ಕುಮಾರ್, ಬಾಪು ಶಂಕರ್ ಅವರು ಹಾಗೂ ನೂರಾರು ಪದ್ಮಶಾಲಿ ಕುಲ ಬಾಂಧವರು ಮತ್ತು ಭಕ್ತಾದಿಗಳು ಪಾಲ್ಗೊಂಡು ಮಾರ್ಕಂಡೇಯ ಜಯಂತಿಯ ಸಂಭ್ರಮವನ್ನ ಹೆಚ್ಚಿಸಿದ್ರು. ಚುನಾವಣೆ ಸಂದರ್ಭದಲ್ಲಿ ನಮ್ಮ ಈ ದೇವಸ್ಥಾನಕ್ಕೆ ನಾನು ಬಂದಿದ್ದೆ. ನಾನು ಮರ್ತಿದ್ದೆ, ಚುನಾವಣೆ ಬರದಲ್ಲಿ ಇನ್ನೇನು ಒಂದಷ್ಟು ಜನ ತಮ್ಮ ಸಮುದಾಯದ ಕಾರ್ಯಕರ್ತರನ್ನು ಕರ್ಕೊಂಡ್ ಬಂದಿದ್ರು. ಹಾಗಾಗಿ ನನಗೆ ಒಂದು ಪ್ರಶ್ನೆಯನ್ನು ಸಹ ಹಾಕಿದ್ರು. ಆಗ ನಮ್ಮ ಭಾವನಾರಾಯಣ ಸ್ವಾಮಿ ಕ್ಷೇತ್ರ ಅಭಿವೃದ್ಧಿ ಟ್ರಸ್ಟ್ನ ಅಧ್ಯಕ್ಷರಿಗೂ ಎಲ್ಲ ಗೊತ್ತಿಲ್ಲ ಅವತ್ತಿನ ದಿನ. ಈ ಭಾಗದ ಎಲ್ಲ ನಮ್ಮ ಹಿರಿಯ ನಾಯಕರು, ಸ್ವಯಂ ಸೇವಕ ಸಂಘದವರು ಎಲ್ಲರೂ ಸಹ ಕರ್ಕೊಂಡ್ಬಂದು ಇದೇ ದೇವಸ್ಥಾನದಲ್ಲಿ ಕೂರಿಸಿ ನಾವು ಒಂದು ಸಭಾಂಗಣನೋ ಮತ್ತೆ ಏನೋ ಒಂದು ಭವನ ಕಟ್ಟಬೇಕು ಅಂತ ಕೇಳ್ಕೊಂಡಿದ್ದು. ನನಗೆ ಆ ಚುನಾವಣೆ ಬರದಲ್ಲಿ, ಚುನಾವಣೆ ಸೋತ ನಂತರದಲ್ಲಿ ನಾನು ಬಂದಿಲ್ಲ. ಈಗ ಯಾವುದು ಚುನಾವಣೆ ಸಹ ಇಲ್ಲ. ಹಾಗಾಗಿ ನಾನು ಅವತ್ತು ಚುನಾವಣೆಯಲ್ಲಿ ಹೇಳಿದ್ದೆ, ಆ ಮಾತಿನ ಪ್ರಕಾರ ನಾನು ನಡ್ಕೊಳ್ಬೇಕು. ಹಾಗಾಗಿ ತಾವು ಸಮುದಾಯ ಭವನ ಕಟ್ಟೋದೇ ಆದರೆ ಹೆಂಗೋ ನಾನು ದೇವಸ್ಥಾನಕ್ಕೆ ಬಂದಿದ್ದೀನಿ, ನಿಮ್ಮ ಆಶೀರ್ವಾದ ಇರಲಿ. ನಾನು ಮೊದಲಿಗೆ 1000 ಮೂಟೆ ಸಿಮೆಂಟ್ ಅನ್ನು ನಾನು ಕೊಡಿಸ್ತೀನಿ. ಹಾಗಾಗಿ ಸಮುದಾಯ ಭವನ ಸ್ಟಾರ್ಟ್ ಆಗಲಿ, ಸಿಮೆಂಟ್ ಕೊಟ್ಟು ಆ ಸಮುದಾಯ ಭವನ ಆಗೋವರೆಗೂ ಸಹ ನಾನು ಜೊತೆಯಲ್ಲಿ ತಮ್ಮ ಜೊತೆಯಲ್ಲಿ ಇರ್ತೀನಿ. ನನ್ಗೆ ಬೇಕಾದವರೆಗೂ ಸಹ ಸಮುದಾಯ ಭವನ ಕಟ್ಟಲಿಕ್ಕೆ, ಮತ್ತೆ ನಾನು ಸಹ ಆ ಭಗವಂತ ಆರೋಗ್ಯ ಅದೇನಾದ್ರು ಒಳ್ಳೇದು ಮಾಡಿ ನಮಗೆ ಒಳ್ಳೇದಾಗ್ತೈತೆ, ನಾನೇ ನಿಂತ್ಕೊಂಡು ನಿಮ್ಮ ಜೊತೆ ನಿಂತ್ಕೊಂಡು ಅದನ್ನ ಮಾಡಿಸ್ಕೊಡೋಂಥ ಕೆಲಸ ಪೂರ್ಣವಾಗಿ ನಿಮ್ಮ ಸಮ್ಮುಖದಲ್ಲಿ ಇರ್ತೀನಿ ಅಂತ ಮಾತಾಡಿ ಈ ಸಂದರ್ಭದಲ್ಲಿ ನಾನು ಹೇಳ್ತೀನಿ. ಒಂದು ಕಾರ್ಯಕ್ರಮ ಆಂಧ್ರ ಪ್ರದೇಶ ಮತ್ತು ಹಳೆಯ ಮೈಸೂರು ಭಾಗದಲ್ಲಿ ವಿಶೇಷವಾಗಿ ನಡೆಯುವಂಥ ಕಾರ್ಯಕ್ರಮ. ನಮ್ಮ ಕುಲಬಾಂಧವರೆಲ್ಲ ಸೇರ್ತಾರೆ. ಇದು ನಾನು ಸುಮಾರು ಒಂದು 80 ವರ್ಷದಿಂದ ನೋಡ್ತಾ ಬಂದಿದ್ದೀನಿ ಈ ಕಾರ್ಯಕ್ರಮನ. ಸಣ್ಣ ಪ್ರಮಾಣದಲ್ಲಿ ಇದ್ದಿದ್ದು ಇವಾಗ ಹೆಚ್ಚಿನ ಪ್ರಮಾಣದಲ್ಲಿ ನಮ್ಮ ಕುಲಬಾಂಧವರು ಸೇರ್ತಾ ಇದ್ದಾರೆ. ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡ್ಕೊಂಡು ಬರ್ತಾ ಇದ್ದಾರೆ. ತಿರುಪತಿ ಬಳಿ ಇರ್ತಕ್ಕಂಥ ತಿರುಚಾನೂರು, ಅಲ್ಲಿ ಪದ್ಮಾವತಿ ದೇವಾಲಯ ಇದೆ. ಅಲ್ಲಿ ಸುಮಾರು ವರ್ಷಗಳ ಹಿಂದೆ ಅಲ್ಲಿನ ಇರ್ತಕ್ಕಂಥ ಒಂದು 2 ಕಮ್ಯುನಿಟಿಗೆ ಒಂದು ಡಿಸ್ಪ್ಯೂಟ್ ಬಿತ್ತು. ಒಂದು
ಈ ದೇವಿ ನಮ್ಮ ಕುಲದೇವತೆ ಅಂತ, ನಮ್ಮ ಪದ್ಮಶಾಲಿ ಜನಾಂಗ ನಮ್ಮ ಕುಲದೇವತೆ ಅಂತ. ಈ ಡಿಸ್ಪ್ಯೂಟು ಬಗೆಹರ್ಸೋಕ್ಕಾಗಿಲ್ಲ. ಕಡೆಗೆ ಹನುಮಾಚಾರ್ಯರು ಅವರು ನಾನು ಬಗೆಹರಿಸ್ತೀನಿ ಅಂತಂದ್ಬಿಟ್ಟು ದೇವಸ್ಥಾನದಲ್ಲಿ ಸೇರಿ ಒಂದು ದಿನಾಂಕ ನಿಗದಿಪಡಿಸಿ ಆ ದೇವಾಲಯದಲ್ಲಿ ಗರ್ಭಗುಡಿನಿಂದನೇ ದೈವವಾಣಿ ಬರೋ ಹಂಗೆ ಮಾಡಿದ್ರು. ಏನು ಅಂತಂದರೆ ಪದ್ಮಾವತಿ ದೇವಿ ಪದ್ಮಶಾಲಿ ಜನಾಂಗದ ಕುಲದೇವತೆ ಅಂತ. ಆ ಕಾಲದಿಂದ ಇದುವರೆಗೂ ಅದಕ್ಕೆ ನಮಗೆ ಪದ್ಮಶಾಲಿ ಅಂತ ಬಂದದ್ದು. ಶಾಲಿ ಅಂತ ಇದೆಯಲ್ಲ, ನಮಗೆ ಪದ್ಮ ಅಂತ ಸೇರಿಸಿ ಪದ್ಮಶಾಲಿ. ಇದು ತಿರುಪತಿನಲ್ಲಿ ಈಗಲೂ ಕೂಡ ನಡ್ಸ್ಕೊಂಬರ್ತಾ ಪದ್ಧತಿ. ಇತ್ತೀಚೆಗೆ ನಮ್ಮ ಆಂಧ್ರ ಪ್ರದೇಶ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ಅವರು ಒಂದು ಸರ್ಕಾರಿ ಆಜ್ಞೆ ಹೊರಡಿಸಿದ್ದಾರೆ. ಏನಂದರೆ ಕಾರ್ತೀಕ ಮಾಸದಲ್ಲಿ ಒಂದು ವಿಶೇಷ ದಿವಸ ನಮ್ಮದು ಒಂದು ಪೂಜೆ ನಡೆಯುತ್ತೆ ಪದ್ಮಶಾಲಿಗರದು. ಆವತ್ತು ಕಲ್ಯಾಣೋತ್ಸವ. ಆ ಒಂದು ಕಲ್ಯಾಣೋತ್ಸವದ ವೆಚ್ಚನ ಸರ್ಕಾರದಿಂದ ಭರಿಸ್ತಾ ಇದ್ದಾರೆ ಈಗಿಂದ ಶುರು. ಅಲ್ಲಿ ವಿಶೇಷವಾಗಿ ಒಂದು ಚೌಲ್ಟ್ರಿನೂ ಇದೆ. ಸುಮಾರು ಒಂದು 150 ರೂಮ್ಗಳಿರುವಂಥ ಒಂದು ಚೌಲ್ಟ್ರಿ ಇದೆ. ನಮ್ಮ ಜನಾಂಗದವರಿಗೆ ಉಚಿತ ಅಂತಲ್ಲ, ರೀಸನಬಲ್ ರೇಟ್ನಲ್ಲಿ ಚೌಲ್ಟ್ರಿ ಕೊಡ್ತಾರೆ. ಮತ್ತು ಉಚಿತ ಊಟ, ವಸತಿ ಇಲ್ಲ, ಊಟ ಮತ್ತು ಉಪಹಾರ ಉಚಿತವಾಗಿ ಕೊಡ್ತಾರೆ. ಇದು ಪದ್ಮಶಾಲಿಗಳ ಒಂದು ಇದು. ಈ ಥರದ್ದು ಸುಮಾರು ಆಂಧ್ರದಲ್ಲಿ ಒಂದು 10 ಕಡೆ ಇದೆ. ಶ್ರೀಶೈಲ, ಸಿಂಹಾಚಲ, ಭದ್ರಾಚಲ, ಮಂಗಳಗಿರಿ ಈ ಕಡೆ ಎಲ್ಲ ಇದೆ. ಮತ್ತು ಇತ್ತೀಚೆಗೆ ಕಾಶಿನಲ್ಲಿ ಕೂಡ ಪ್ರಾರಂಭ ಮಾಡಿದ್ದಾರೆ. ಕಾಶಿನಲ್ಲೂ ಇದೆ. ದಿನ ನಮ್ಮ ಆನೇಕಲ್ ನಗರದಲ್ಲಿ ಪದ್ಮಶಾಲಿ ಕುಲಬಾಂಧವರೆಲ್ಲರೂ ಸೇರಿ ಶ್ರೀ ಭಕ್ತ ಮಾರ್ಕಂಡೇಯ ಭಾವನಾ ಋಷಿ ಭದ್ರಾವತಿ ದೇವಿಯವರ ಕುಲದೇವರ ಕಾರ್ಯಕ್ರಮವನ್ನು ಭಾಳ ಯಶಸ್ವಿಯಾಗಿ ನಡೆಸ್ಕೊಡ್ತಾ ಇದ್ದಾರೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಬಂದಿರತಕ್ಕಂಥ ಎಲ್ಲ ಕುಲಬಾಂಧವರಿಗೂ ನಾನು ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. ಮತ್ತು ನಮ್ಮ ಕಾರ್ಯಕ್ರಮಗಳಿಗೆ ಇನ್ನೂ ಹೆಚ್ಚು ನೆರವನ್ನು ಕೂಡ ಭಕ್ತಾದಿಗಳು ಕೊಡ್ತಾ ಇದ್ದಾರೆ. ಅವ್ರಿಗೂ ಕೂಡ ನಾವು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಮತ್ತು ಮುಂದಿನ ದಿನಗಳಲ್ಲಿ ವಿಶೇಷವಾದ ಕಾರ್ಯಕ್ರಮಗಳನ್ನು ನಡೆಸಲಾಗುತ್ತೆ. ಆ ಕಾರ್ಯಕ್ರಮಗಳಿಗೆಲ್ಲ ಕೂಡ ನಮ್ಮ ಪದ್ಮಶಾಲಿ ಕುಲಬಾಂಧವರು ಹೆಚ್ಚಿನ ಸಹಕಾರ ಕೊಡಬೇಕು, ಭಾಗವಹಿಸಬೇಕು ಅಂತೇಳಿ ಈ ಮೂಲಕ ಪ್ರಾರ್ಥನೆ ಮಾಡಿಕೊಂಡು ಪದ್ಮಶಾಲಿ ಅಂತ ಅನ್ನೋ ವಿಚಾರ ಅದು ಹೇಗೆ ಬಂತು ಅಂತ ಅಂದರೆ, ನಾವು ಮಹಾಲಕ್ಷ್ಮಿಗೆ ಸೀರೆ ಕೊಟ್ಟಿದ್ವಿ. ಸೀರೆ ನೇಯ್ದು ಮಹಾಲಕ್ಷ್ಮಿಗೆ ನೀಡಿದ್ದಕ್ಕೆ ನಮಗೆ ಪದ್ಮಶಾಲಿ ಅಂತ ಹೆಸರು ಬಂತು. ನಮ್ಮ ಹಿರಿಯರು ಯಾರು ಅಂತಂದರೆ ಭಾವನಾರಾಯಣ ಮಹರ್ಷಿಗಳು, ಆಮೇಲೆ ಭದ್ರಾವತಿ ದೇವಿ ಅಂತ ಅವರ ವಂಶಸ್ಥರು ನಾವು ವರ್ಷಕ್ಕೆ ಒಂದು ಬಾರಿ ನಾವೆಲ್ಲ ಕುಲಬಾಂಧವರೆಲ್ಲ ಸೇರಿ ನಮ್ಮ ಕುಲಪೂಜೆ ಅಂತ ಅಂದ್ಬಿಟ್ಟು ನಮ್ಮ ದೇವಸ್ಥಾನದೊಳಗೆ ನಾವು ಮಾಡ್ತೀವಿ. ನಮ್ಮ ಸಾಯಿ ಇರ್ಬೋದು, ನಮ್ಮ ಬಾಬುವರು ಇರ್ಬೋದು, ಇವರೆಲ್ಲ ಒಟ್ಟಾಗಿ ನಾವಿಲ್ಲಿ ಒಂದು ಜಾಗ ಪರ್ಚೇಸ್ ಮಾಡಿ ಆ ಜಾಗದೊಳಗೆ ಒಂದು ದೇವಸ್ಥಾನ ಕಟ್ಕೊಂಡ್ವಿ. ನಮ್ಮ ಭಾವನಾರಾಯಣ ಮಹರ್ಷಿಗಳ ದೇವಸ್ಥಾನ ನಾವು ಇದು ಮಾಡ್ಕೊಂಡ್ವಿ, ಸ್ಥಾಪನೆ ಮಾಡ್ಕೊಂಡ್ವಿ. ಅಲ್ಲಿ ನಾವು ಈ ಪೂಜೆ ಕೈಂಕರ್ಯ ಎಲ್ಲ ಮಾಡ್ತೀವಿ. ನಾವು ನಮ್ಮ ಜನಾಂಗಕ್ಕೆ ಅಷ್ಟೇ ಅಲ್ಲ ಸೀಮಿತ, ಒಂದು ಜನಾಂಗದವ್ರನ್ನು ಒಗ್ಗಟ್ಟಾಗಬೇಕು ಅಂತ ಅಂದ್ಬಿಟ್ಟು ಒಂದು ಉದ್ದೇಶ ಇಟ್ಕೊಂಡು ನಮ್ಮ ಬಾಬುವರು ಒಂದು ಜನಾಂಗದವ್ರನ್ನೂ ಮುಖ್ಯಸ್ಥರನ್ನ, ಆ ಜನಾಂಗದವ್ರನ್ನ, ವ್ಯಕ್ತಿಗಳನ್ನ, ನಮ್ಗೆ ಗೊತ್ತಿರ್ತಕ್ಕಂಥವ್ರೆಲ್ಲರನ್ನು ಕರೆಸಿ ಇಲ್ಲಿ ಒಂದು ಊಟೋಪಚಾರ ನೀಡೋ ಆ ಪದ್ಧತಿಗಳು ಸುಮಾರು ವರ್ಷಗಳಿಂದ ಆಚರಣೆ ಮಾಡ್ಕೊಂಡು ಬರ್ತಾಯಿದ್ವಿ ನಾವು. ಈ ದಿಕ್ಕೊಳಗೆ ನಮ್ಮ ಹಿಂದೂ ಜನಾಂಗ ಒಗ್ಗೂಡಿಸಿ ಹಿಂದೂ ಶಕ್ತಿನ ಹೆಚ್ಚು ಮಾಡಲಿಕ್ಕೆ ನಮ್ಮ ಸತತವಾದಂಥ ಪ್ರಯತ್ನ ಆಗ್ತಾಯಿದೆ. ಇದು ನಾವು ಹೆಚ್ಚು ಎದೆ ಉಬ್ಬಿಸಿ ಹೇಳುವಂಥ ವಿಚಾರ. ಅದಕ್ಕೋಸ್ಕರ ಎಲ್ಲರೂ ಹಿಂದೂ ಜನಾಂಗದವರು ಎಲ್ಲ ಒಟ್ಟು ಸೇರಿ ನಮ್ಮ ಹಿಂದುತ್ವ ನಮ್ಮ ಸನಾತನ ಧರ್ಮನ ಉಳಿಸೋ ಪ್ರಯತ್ನ ಮಾಡೋಣ ಅಂತ ಹೇಳ್ತಾ ಒಂದೆರಡು ಮಾತು ನಾನು ಮುಗಿಸ್ತಾ ಇದ್ದೀನಿ. ಪದ್ಮಶಾಲಿ ಕುಲಬಾಂಧವರ ಒಂದು ಉತ್ಸವ ನಡೀತಾ ಇದೆ ಭಾವನಾರಾಯಣ ಸ್ವಾಮಿ ಸನ್ನಿಧಿಯಲ್ಲಿ. ಪದ್ಮಶಾಲಿ ಈ ಸಮುದಾಯದಲ್ಲಿ, ಈ ದೇವಸ್ಥಾನ ಜಾಗದಲ್ಲಿ ಪ್ರತಿ ತಿಂಗಳು ಸತ್ಯನಾರಾಯಣ ಸ್ವಾಮಿ ಪೂಜೆ ನಡೆಯುತ್ತೆ. ಹಾಗೆ ಭಗವದ್ಗೀತೆ ಪಾರಾಯಣ ನಡೆಯುತ್ತೆ. ಇಲ್ಲೊಂದು ವಿಶೇಷತೆ ಇದೆ. ಅದೇನಪ್ಪ ಅಂತ ಹೇಳಿದ್ರೆ, ಸತ್ಯನಾರಾಯಣ ಸ್ವಾಮಿ ಏನು ಪೂಜೆ ಮಾಡ್ತಾರೆ, ತುಂಬ ಬಡವರನ್ನ ದಂಪತಿ ಕುಳಿಸಿ ಪೂಜೆ ಮಾಡ್ತಾರೆ. ಯಾವುದೇ ಒಂದು ಶುಲ್ಕ ಇರೋದಿಲ್ಲ, ಎಲ್ಲರೂ ಸೇರಿ ಮಾಡ್ತಾರೆ. ಸತ್ಯನಾರಾಯಣ ಪೂಜೆ ಅಂತ ಹೇಳಿದ್ರೆ ಇಡೀ ಒಂದು ಸಮುದಾಯದ ಒಂದು ಕಾರ್ಯಕ್ರಮ ಅನ್ನೋ ರೀತಿಯಲ್ಲಿ ಆಚರಣೆ ಮಾಡ್ತಾರೆ. ಈ ಕಾರ್ಯಕ್ರಮ ಉದ್ದೇಶ ಏನಂತೇಳಿ ಎಲ್ಲರಿಗೂ ಅವಕಾಶ ಸಿಗಲಿ. ಸತ್ಯನಾರಾಯಣ ಪೂಜೆ ಅಂದರೆ ಇರೋರೇ ಮಾತ್ರ ಅಲ್ಲ, ಇಲ್ಲದೇ ಇರೋರು ಕೂಡ ಇಲ್ಲಿ ಸ್ಥಾನ ಕಲಿಸಿರ್ತಾರೆ. ಅಂಥ ಒಂದು ವಿಶೇಷವಾದಂಥ ಕಾರ್ಯಕ್ರಮವನ್ನು ಪದ್ಮಶಾಲಿ ಸಮುದಾಯ ಮಾಡ್ತಾಯಿದೆ. ಹಾಗೆ ಭಗವದ್ಗೀತೆ ಪಾರಾಯಣ ಇರ್ಬೋದು. ಮುಖ್ಯವಾಗಿ ಪದ್ಮಶಾಲಿ ಅಂತ ಹೇಳಿದ್ರೆ, ಪದ್ಮ ಅಂದರೆ ಕಮಲ,
ಕಮಲದ ಮೇಲೆ ಇರುವಂಥವನು ಯಾರು? ಶ್ರೀಮನ್ನಾರಾಯಣ. ಅಂದರೆ ಭಗವಂತನ ಸ್ವರೂಪ ಏನಿದೆ ಅದರ ಒಂದು ಭಗವಂತ ಸ್ವರೂಪ ಏನು ಅಂತ ಹೇಳಿದ್ರೆ ಅದನ್ನು ವಿಶಿಷ್ಟವಾದ ಒಂದು ಸ್ಥಳ ಯಾವುದು ಅಂತ ಹೇಳಿದ್ರೆ ಅದು ಚರಣ, ಅಂದರೆ ಭಗವಂತನ ಪಾದಗಳು. ಆ ಪಾದಗಳಲ್ಲಿರೋದು ಯಾವುದು? ಕಮಲ. ಆ ಕಮಲದಿಂದ ಬಂದಿರೋವಂಥದ್ದೇ ಪದ್ಮಶಾಲಿ ಸಮುದಾಯ. ಅದಕ್ಕೋಸ್ಕರ ನಾವೆಲ್ಲರೂ ಹೆಮ್ಮೆ ಪಡೋಣ ಅಂತ ಹೇಳ್ತಾ ನನ್ನ 2 ಮಾತನ್ನು ಮುಗಿಸ್ತೇನೆ. ಈ ಭಾವನಾರಾಯಣ ಸ್ವಾಮಿ ಸನ್ನಿಧಿಯಲ್ಲಿ ಇವತ್ತು ವಿಶೇಷವಾಗಿ ಶಿವರಾತ್ರಿ ಹಬ್ಬ ಕಳೆದ ಮಾರನೇ ದಿವಸ ಮಾರ್ಕಂಡೇಯನ ಪೂಜೆ ಇರುತ್ತೆ. ಹಾಗಾಗಿ ಎಲ್ಲರೂ ನಾವು ಸೇರಿದ್ದೀವಿ. ಈಗ ಒಂದು ಸಮುದಾಯ ಭವನ ಕಟ್ಟಬೇಕಾಗಿರೋದ್ರಿಂದ ಪ್ರತಿಯೊಬ್ಬರು ಈಗ ಯಾವ ಥರ ಸೇರಿದ್ದೀರಿ ಅದೇ ಥರ ಎಲ್ಲರೂ ಸಹಕಾರ ಕೊಟ್ಟು ಭವನ ಮುಗಿಯೋವರೆಗೂ ಒಂದು ಒಳ್ಳೆಯ ರೀತಿಯಲ್ಲಿ ತನು ಧನ ಮನ ಸಹಾಯ ಮಾಡಿ ಎಲ್ಲರಲ್ಲೂ ನಾವೊಂದು ಪ್ರಾರ್ಥಿಸ್ತೀವಿ. ಈ ದಿನ ಭಕ್ತ ಮಾರ್ಕಂಡೇಯ ಜಯಂತಿ ಕಾರ್ಯಕ್ರಮದಲ್ಲಿ ಸಂತೆಬೀದಿಯಲ್ಲಿರೋ ಭಾವನಾರಾಯಣ ಸ್ವಾಮಿ ದೇವಸ್ಥಾನದಲ್ಲಿ ನಡೀತಾ ಇದ್ದು, ಇಲ್ಲಿಗೆ ಆಗಮಿಸಿರತಕ್ಕಂಥ ಎಲ್ಲ ಸಮಸ್ತ ಕುಲಬಾಂಧವರಿಗೂ ಅಭಿನಂದನೆಗಳು ಸಲ್ಲಿಸ್ತಾ ಈ ಕಾರ್ಯಕ್ರಮ ಇನ್ನೂ ಹೆಚ್ಚು ಆಗಬೇಕೆಂದು ಕೋರಿಕೊಳ್ತೇನೆ.